ಆಟದ ಅಂಗಳದಲ್ಲಿ ನಿಂತಾಗ ಸೋಲು ಗೆಲುವಿಗೆ ಶಿರವಾಗದೆ ಗೆದ್ದೇ ಗೆಲ್ತೀವಿ ಅನ್ನೋ ಛಲದಲ್ಲಿ ಆಡೋರು ಎಲ್ಲರ ಮನಸ್ಸು ಗೆಲ್ತಾರೆ. ದೂರದೃಷ್ಟಿಯುಳ್ಳ ನಾಯಕರ ಹಾದಿಯೂ ಹಾಗೆ ಇರಬೇಕು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಿನ ತ್ಯಾಗ ಬಲಿದಾನ ಮಾಡೋದರ ಜೊತೆಗೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಇವತ್ತು ಶಾಂತಿಯಿಂದ ಬಾಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸದಸ್ಯತ್ವವನ್ನು ತೆಗೆದುಕೊಳ್ತಕ್ಕಂಥದ್ದೇ ಭಾಳ ಒಂದು ದೊಡ್ಡ ಸಾಧನೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. 1987ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದೆ. ನಾನು ವಿದೇಶದಿಂದ ಬಂದ ಮೇಲೆ ರಾಜೀವ್ ಗಾಂಧಿಯವರು ನಾನು ಅವರನ್ನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟರು. ಅವರ ಆದೇಶದಂತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡೆ. ಅಧಿಕಾರ ಅನೇಕ ಸಂದರ್ಭದಲ್ಲಿ ನನಗೆ ಸಿಕ್ಕಿದೆ, ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ. ಒಂದು ವೇಳೆ ಅಧಿಕಾರ ಸಿಗದೇ ಇರುವ ಸಂದರ್ಭ ಕೂಡ ನಾನು ಅನುಭವಿಸಿದ್ದೇನೆ. ಆದರೆ ಅಧಿಕಾರ ಸಿಗಲಿ ಸಿಗದಲೇ ಇರಲಿ, ಯಾವುದೇ ಸಂದರ್ಭದಲ್ಲಿ ನಾನು ಪಕ್ಷದ ಸಿದ್ಧಾಂತವನ್ನು ನಾನು ಮೂಲವಾಗಿಟ್ಟುಕೊಂಡೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ನನಗೆ ಅಕ್ಟೋಬರ್ 2010ರಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಆ ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿತ್ತು. ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಆರ್ಗನೈಸೇಷನ್ನಲ್ಲಿ, ಸಂಘಟನೆಯಲ್ಲಿ ಅಷ್ಟೊಂದು ಸುಸ್ಥಿರವಾಗಿ ಇರಲಿಲ್ಲ. ನಾನು ಅದನ್ನು ಅಧಿಕಾರ ಅಂತೇಳಿ ಸ್ವೀಕಾರ ಮಾಡಲಿಲ್ಲ. ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಪಕ್ಷ ಸಂಘಟನೆಗೆ ತೆಗೆದುಕೊಂಡು ಹೋಗೋದರ ಜೊತೆಗೆ ಪಕ್ಷವನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರ್ತಕ್ಕಂಥ ಸವಾಲು ನನ್ನ ಮುಂದೆ ಬಂತು. ನನ್ನ ಬಗ್ಗೆ ಅನೇಕ ಜನರಿಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಫೀಲಿಂಗ್ ಕಾಣಿಸ್ತಾ ಇತ್ತು ಅಂತ ಕಾಣಿಸುತ್ತೆ. ಅನುಭವ ಇಲ್ಲದೆ ಇರ್ತಕ್ಕಂಥ ಪರಮೇಶ್ವರ್ಗೆ ಅಧಿಕಾರ ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ಇವರಿಂದ ಪಕ್ಷ ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಕಿರಿಯವನಾದ ನನಗೆ ಈ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನಾನು ಇದೆಲ್ಲವನ್ನು ಕೂಡ ಮೀರಿ ಹೋಗಬೇಕು, ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಇರಬಾರ್ದು, ಪಕ್ಷ ಬಹಳ ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥದ್ದನ್ನು ನಾನು ನನ್ನದೇ ಆದ ರೀತಿಯಲ್ಲಿ ಒಂದು ಲೇಔಟನ್ನು, ಒಂದು ರೋಡ್ ಮ್ಯಾಪನ್ನು ನಾನು ಮಾಡಿಕೊಂಡೆ. ಒಂದಾಗಿ ಸಾಗೋಣ, ಕೈ ಹಿಡಿದು ಸಾಗೋಣ, ಹೊಸ ದಿಕ್ಕಿನೆಡೆಗೆ, ಹೊಸ ದಿವ್ಯದೆಡೆಗೆ. ಯಾವುದೇ ನಿಜವಾದ ನಾಯಕ ಗದ್ದುಗೆ ಏರಿದ ಗಳಿಗೆ ಖಂಡಿತವಾಗಿಯೂ ಹೂವಿನ ಹಾಸಿಗೆ ಆಗಿರುವುದಿಲ್ಲ. ಬದಲಿಗೆ ಮುಳ್ಳಿನ ಮಂಚವಾಗಿರುತ್ತೆ. ಸವೆಯುವ ಹಾದಿಯಲ್ಲಿನ ಕಲ್ಲು ಮುಳ್ಳುಗಳನ್ನು ದಾಟಿ ಸಾಗುವವನೇ ಸಮರ್ಥ ನಾಯಕನೆನಿಸಿಕೊಳ್ಳುತ್ತಾನೆ. ರೋಗಗಳು ಯೋಗ ಕಟ್ಟು ಧ್ಯಾನವಾಯ್ತು ದೇಶವೇ, ಬಗೆ ಭೂಮಿಯ ಬೆವರದಾರಿ ಜಾತಿ ಹುಗಿವ. ಮೊದಲನೇದಾಗಿ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅಂತ ಹೇಳಿ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸ್ತು. 66,000 ಬೂತ್ನಲ್ಲೂ ಕೂಡ ಈ ಕಾರ್ಯಕ್ರಮ ನಡೆಯಿತು. ಆ ಎಲ್ಲ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾವಾಗಿ ತಾವು ಭಾಗವಹಿಸಿದರು. ಎಲ್ಲೋ ಒಂದು ಕಡೆ ಒಂದು ಹುರುಪು ಬಂತು, ಹೌದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿ ಆ ಕೆಳಹಂತದಿಂದ ನಾವೇನು ಪ್ರಾರಂಭ ಮಾಡೋದು ಅವರು ಭಾಗವಹಿಸಿದರು. ಅದು ನನ್ನ ದೃಷ್ಟಿಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್. ಈ ಕಾರ್ಯಕ್ರಮ
ಯಶಸ್ವಿಯಾಗಿದ್ದನ್ನು ನೋಡಿ ಮತ್ತೆ ನಾವು ಬೇರೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದೆವು. ಅದರಲ್ಲಿ ನಾನು ಮತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಂದಿನ ಪ್ರಧಾನ ಕಾರ್ಯದರ್ಶಿಗಳು ಮಧುಸೂದನ್ ಮಿಸ್ತ್ರಿ ಅವರು ಮತ್ತು ಸಂಜಯ್ ನಿರುಪಮ್ ಅವರು ಕಾರ್ಯದರ್ಶಿಗಳು, ನಂತರ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ CLP ನಾಯಕರಾದ ಸಿದ್ದರಾಮಯ್ಯನವರು, ನಾವೆಲ್ಲರೂ ಕೂಡ ಜಿಲ್ಲೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದೆವು. ಇದು ಆದಮೇಲೆ ನಾವು ಭಾಳ ದೊಡ್ಡ ಸಮಾವೇಶಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆವು. ಪ್ರತಿ ಡಿವಿಷನ್ ಲೆವೆಲ್ನಲ್ಲಿ ಮೊದಲನೇದಾಗಿ ಮಾಡಿದೆವು. 4 ಡಿವಿಷನ್ನಲ್ಲಿ, ರೆವಿನ್ಯೂ ಡಿವಿಷನ್ನಲ್ಲಿ 4 ಬಹುದೊಡ್ಡ ಸಮಾವೇಶಗಳನ್ನು ಮಾಡಿದೆವು. ಆ ಸಮಾವೇಶದಲ್ಲಿ ನಮ್ಮೆಲ್ಲ ನಾಯಕರು, ಕೇಂದ್ರದಲ್ಲಿ ಅವತ್ತು ಸಚಿವರುಗಳಾಗಿದ್ದರು, ಅವರು ಬಂದರು, ಭಾಗವಹಿಸಿದರು, ಮತ್ತು AICCಯಿಂದ ನಮ್ಮ ನಾಯಕರುಗಳು ಬಂದು ಭಾಗವಹಿಸಿದರು. ಅದು ಒಂದು ರೀತಿಯಲ್ಲಿ ನಮಗೆ ಒಂದು ದೊಡ್ಡ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಆ ಕಾರ್ಯಕ್ರಮಗಳು ನಡೆದವು. ನನಗೆ ಕಾಂಗ್ರೆಸ್ಸನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮತ್ತೊಂದು ಶಕ್ತಿಯನ್ನು ಕೊಟ್ಟಿದ್ದು ಯುವ ಕಾಂಗ್ರೆಸ್ಸು ಮತ್ತು ಮಹಿಳಾ ಕಾಂಗ್ರೆಸ್. ಸೋಲು ಸೋಲು ಸೋಲು, ಇದನ್ನು ಮೆಟ್ಟಿ ನಿಲ್ಲುವವ ಧೀರನಾಗುತ್ತಾನೆ, ಸಮರ್ಥನೆನಿಸಿಕೊಳ್ಳುತ್ತಾನೆ. ಈ ಧೀರತನಕ್ಕೆ ಬೇಕಿರೋದು ಮನಗಳನ್ನು ಗೆಲ್ಲಬಲ್ಲ ಪ್ರೀತಿ. ಸುಮಾರು 1 ವರ್ಷ 1.5 ವರ್ಷದಲ್ಲಿ ಸುಮಾರು 18-20 ಮರುಚುನಾವಣೆಗಳನ್ನು ನಾನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ಅಲ್ಲಿ ದುರದೃಷ್ಟ ಹೇಗಾಯಿತು ಅಂತ ಹೇಳಿದರೆ, ನಾವು ಆ ಎಲ್ಲ ಚುನಾವಣೆಗಳು ಸುಮಾರು 18-19 ಚುನಾವಣೆಗಳಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂತು. ಸೋಲಿನ ಸರಮಾಲೆ ಕಂಡವನಿಗೆ ಮುಂದೊಂದು ದಿನ ಸೋಲೇ ಶಿರವಾಗಿ ಶರಣಾಗುತ್ತೆ ಅಂತಾರೆ. ಹಾಗಂತ ಗೆಲುವು ಸುಮ್ಮನೆ ಉಕ್ಕುವುದಿಲ್ಲ, ಗೆಲುವು ಕನಸಲ್ಲ ಕೂಡ. ಒಂದು ಗೆಲುವಿನ ಹಿಂದೆ ಬೆವರು ಸುರಿಸಿರಬೇಕು, ಗೆದ್ದವನ ಕಣ್ಣಲ್ಲಿ ರಕ್ತ ಇಳಿದಿರಲೇಬೇಕು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಪಾರ್ಲಿಮೆಂಟಿಗೆ ಅಂದರೆ ಲೋಕಸಭೆಗೆ ಚುನಾವಣೆ ಬಂತು. ಅದು ಕೂಡ ಬೈ ಎಲೆಕ್ಷನ್ಸ್. ಆ ಚುನಾವಣೆಯಲ್ಲಿ ಎಲ್ಲರೂ, ನಮ್ಮ ಪಕ್ಷದ ಎಲ್ಲ ಹಿರಿಯರು, ಎಲ್ಲ ಕಿರಿಯರು, ಎಲ್ಲ ಮುಖಂಡರು ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡಿದ್ವಿ. ನಾವು ಆ ಚುನಾವಣೆಯಲ್ಲಿ ಗೆದ್ವಿ. ಆ ಚುನಾವಣೆ ಗೆದ್ದದ ನಂತರ ನಮ್ಮ ಮುಖಂಡರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹೌದು ನಾವು ಮುಂದೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಅನ್ನುವಂಥ ಒಂದು ವಿಶ್ವಾಸ ಆ ಚುನಾವಣೆಯಿಂದ ಆಯಿತು ಅಂಥೇಳಿ ನಾನು ಅಂದ್ಕೊಳ್ತೇನೆ. ಅಷ್ಟೊತ್ತಿಗಾಗಲೇ ನಮಗೆ 2013ರ ಚುನಾವಣೆ ಇನ್ನು 1 ವರ್ಷದೊಳಗಾಗಿ ಬಂದುಬಿಡುತ್ತೆ ಅನ್ನುವಂಥದ್ದು ನಮ್ಗೆ ಕಾಣಿಸ್ತಾ ಇತ್ತು. ಕಾಂಗ್ರೆಸ್ಸಿಗೆ ನಾವು ಮತ್ತೆ ಅಧಿಕಾರ ತಂದು ಕೊಡಬೇಕು, ಕಾಂಗ್ರೆಸ್ಸು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಜನಸಮುದಾಯಕ್ಕೆ, ಬಡವರಿಗೆ ಕೆಲಸ ಆಗಬೇಕು, ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಅದೇ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ವಿ. ರೋಗ ಕಳಿ ಯೋಗ ಕಟ್ಟು ಧ್ಯಾನವಾಯ್ತು ದೇಶವೇ, ಬಗೆ ಭೂಮಿಯ ಬೆವರದಾರಿ ಜಾತಿ ಹುಗಿವ ಕಾಯಕ. ಅಸತೋಮ 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 ಸದ್ಗಮಯ. ನಾವು 3 ಪಾದಯಾತ್ರೆಯನ್ನು ಮಾಡಿದೆವು ಮತ್ತು ಮುಂದುವರಿಸಿಕೊಂಡು ಪಾದಯಾತ್ರೆಯನ್ನು ನಾವು ಮಾಡಿದೆವು. ಒಂದು ಮಂಗಳೂರಿನಲ್ಲಿ ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ ಅಂತ, ಅಲ್ಲಿ ಯಾಕೆಂದರೆ ಬೆಳಿಗ್ಗೆ ಎದ್ದರೆ ಅಲ್ಲಿ ಕಮ್ಯುನಲ್ ಕ್ಲಾಶಸ್ ಆಗ್ತಾಯಿತ್ತು. ಕಾಂಗ್ರೆಸ್ ಸಾಮರಸ್ಯಕ್ಕೋಸ್ಕರ ಇದೆ ಅಂತ ಹೇಳಿ ಅಲ್ಲಿ ಒಂದು ಸುಮಾರು 80 ಕಿಲೋಮೀಟ್ರ್ ಅಂದರೆ ಉಳ್ಳಾಲದಿಂದ ಉಡುಪಿವರೆಗೆ ಅಂತೇಳಿ ನಾವು ಪಾದಯಾತ್ರೆ ಮಾಡಿದೆವು. 9 ವರ್ಷ ಅಧಿಕಾರದಲ್ಲೆಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಈ ಬಾರಿ ನಾವು ಸೋತರೆ ಮತ್ತೆ 14-15 ವರ್ಷ ನಾವು ಅಧಿಕಾರವನ್ನು ಕಳ್ಕೊಳ್ತೇವೆ. ನಂತರದಿಂದಲೇ ಕಾಂಗ್ರೆಸ್ಸಿನ ಸ್ಥಿತಿಗತಿ ಹೇಗಾಗ್ತದೆ ಕರ್ನಾಟಕದಲ್ಲಿ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ಹೇಗಾದರೂ ಮಾಡಿ ಪಕ್ಷಕ್ಕೋಸ್ಕರ, ಜನಸಮುದಾಯಕ್ಕೋಸ್ಕರ ನಾವು ಗೆದಿಲೇಬೇಕು, ಇದು ಅನಿವಾರ್ಯ ಅಂಥೇಳಿ ನಾವು ಅರ್ಥ ಮಾಡಿಕೊಂಡ್ವಿ. ಆ ಸಂದರ್ಭದಲ್ಲಿ ನಾವು ಸ್ವಚ್ಛ ಆಡಳಿತ ಕೊಡ್ತೇವೆ ಮತ್ತು ಅಭಿವೃದ್ಧಿಯ ಕಡೆ ನಮ್ಮ ಚಿಂತನೆ ಇರ್ತದೆ ಅಂತ ಹೇಳಿ ನಾವು ಇಡೀ ಕರ್ನಾಟಕ ಜನತೆಗೆ ನಾವು ಮಾತು ಕೊಟ್ಟು ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಪ್ರಣಾಳಿಕೆಯನ್ನು ನಾವು
ಮಾಡಿದೋ. ಸುಮಾರು 190 ಭರವಸೆಗಳನ್ನು ರಾಜ್ಯದ ಜನತೆಗೆ ನಾವು ಅವತ್ತು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಕಾಂಗ್ರೆಸ್ಸಿಗೆ ಹೆಮ್ಮೆ, ಕರುನಾಡಿಗೆ ಸ್ವಚ್ಛ ಆಡಳಿತ, ಸಮರ್ಥ ನಾಯಕತ್ವ, ಕಾಂಗ್ರೆಸ್ಸಿಗೆ ಮತ ನೀಡಿ. ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಕೇಂದ್ರದ ಅನೇಕ ಜನ ನಾಯಕರುಗಳು ಅವರೆಲ್ಲರೂ ಕೂಡ ಬಂದರು. ನಾವು ಬಹಳ ಯಶಸ್ವಿಯಾಗಿ ನಾವು ಪ್ರಚಾರದ ಕಾರ್ಯಕ್ರಮವನ್ನು ಮಾಡೋದು ಅಂತ ಹೇಳಿ ನನಗನ್ಸುತ್ತೆ. 2013ರ ಚುನಾವಣೆಯಲ್ಲಿ ನಮ್ಮ ಪಕ್ಷ 121 ಸೀಟ್ಗಳನ್ನು ಗೆದ್ಯೋದ್ರ ಮೂಲಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧನೆಯನ್ನು ಮಾಡಿತು. ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಆಯಿತು. ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದರೆ ನಾನು ಅಧ್ಯಕ್ಷನಾಗಿರುವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಯಿತು. ಆದರೆ ಎಲ್ಲೋ ಒಂದು ಕಡೆ ಆ ಸಂತೋಷದ ಜೊತೆಯಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಸೋತುಬಿಟ್ಟಿದ್ದೆ. ಆ ಸೋಲು ಬಹುಶಃ ನನ್ನ ವೈಯಕ್ತಿಕ ಜೀವನದಲ್ಲಿ ಭಾಳ ದೊಡ್ಡ ಸೋಲು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ನನ್ನ ಅಧ್ಯಕ್ಷತೆಯಲ್ಲಿ ಬಂತು. ಕಾಂಗ್ರೆಸ್ ಪಕ್ಷ ತನ್ನ ಸಿದ್ಧಾಂತಗಳನ್ನು, ತಾನು ಮಾಡುವಂಥ ಕಾರ್ಯಕ್ರಮಗಳನ್ನು ಜನಸಮುದಾಯಕ್ಕೆ ತಲುಪಿಸೋದಕ್ಕೆ ಅವಕಾಶ ಆಯಿತು ಅನ್ನುವಂಥ ಸಂತೋಷ ನನಗೆ ಆ ಸೋಲನ್ನು ಮರೆಸಿಬಿಡ್ತು. ಆದರೆ ಬಹಳ ಮುಖ್ಯವಾಗಿ ಇವತ್ತು ನನ್ನ ಸೋಲಿಗಿನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಪರವಾಗಿ, ಅಭಿವೃದ್ಧಿಯ ಪರವಾಗಿ, ಪ್ರಾಮಾಣಿಕತೆಯ ಪರವಾಗಿ ಮತ್ತು ಭ್ರಷ್ಟಾಚಾರ ರಹಿತವಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಿದರೆ ನನಗೆ ಸಂತೋಷವನ್ನು ತರ್ತದೆ. ಸರ್ಕಾರ 2013 ಮೇ ತಿಂಗಳಲ್ಲಿ ಏನು ಅಸ್ತಿತ್ವಕ್ಕೆ ಬಂತು, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅಲ್ಲಿಂದ ನಮ್ಮ ಪ್ರಣಾಳಿಕೆ ಅನುಷ್ಠಾನ ತರ್ತಕ್ಕಂಥದ್ದು ಪ್ರಾರಂಭ ಆಯಿತು. ನನ್ನ ಜವಾಬ್ದಾರಿ ಪಕ್ಷವನ್ನು ಮತ್ತು ಸರ್ಕಾರವನ್ನು ಒಟ್ಟಿಗೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ ನಾವು ಪಕ್ಷ ಸಂಘಟನೆಯನ್ನು ಯಾವುದೇ ರೀತಿಯಲ್ಲಿ ಪಕ್ಷ ಕೆಳಗೆ ಹೋಗಬಾರ್ದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ನನ್ನನ್ನು ಅತ್ಯಂತ ಆತ್ಮೀಯವಾಗಿ ನೋಡಿಕೊಂಡಿದ್ದಾರೆ, ನನಗೆ ಸಹಕರಿಸಿದ್ದಾರೆ, ಉತ್ತೇಜನ ಕೊಟ್ಟಿದ್ದಾರೆ. ನನಗೆ ತಪ್ಪಾದಾಗ ಕೂಡ ಅದನ್ನು ಸರಿಪಡಿಸಿಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 5 ವರ್ಷದಲ್ಲಿ ಅನೇಕ ಪಾಠಗಳನ್ನು ಕೂಡ ನಾನು ಕಲ್ತ್ಕೊಂಡಿದ್ದೇನೆ. ಇದರ ಜೊತೆಗೆ ಎಲ್ಲೋ ಒಂದು ಕಡೆ ನನಗೆ ಸಮಾಧಾನವನ್ನು ಕೂಡ ತಂದಿದೆ. ಹೌದು, ನಾನು ಒಂದು ಸವಾಲನ್ನು ನನ್ನ ಮುಂದೆ ನಮ್ಮ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿಯವರು ಕೊಟ್ಟರು. ಆ ಸವಾಲನ್ನು ಸ್ವೀಕಾರ ಮಾಡಿ 5 ವರ್ಷ 3 ವರ್ಷದ ನಂತರ ಯಶಸ್ಸು ಕಂಡಿದ್ದೇನೆ. ಮತ್ತೆ 2.5 ವರ್ಷದಲ್ಲಿ ನಾನು ಅದನ್ನು ಮುಂದುವರಿಸಿಕೊಂಡು ಪಕ್ಷದ ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ 5 ವರ್ಷ ಯಾರು ಕೂಡ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದು, ನನಗೆ ಅಂತಹ ಅವಕಾಶ ಸಿಕ್ತಲ್ಲ ಅನ್ನುವಂಥ ತೃಪ್ತಿ, ಸಮಾಧಾನ, ನನಗೆ ಆ ಇತಿಹಾಸಕ್ಕೆ ನಾನು ಕೂಡ ಸೇರಿದ್ದೇನಲ್ಲ ಅನ್ನುವಂಥ ತೃಪ್ತಿ, ಸಮಾಧಾನ ನನಗೆ ತಗೊಂಡು ಬಂದಿದೆ. ಇದರ ಜೊತೆಗೆ ಈ ಎಲ್ಲ ಪಾಠಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮುಂದೇನು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕಾದಂಥದ್ದು ಅನಿವಾರ್ಯ. ನಮ್ಮೆಲ್ಲ ಸ್ವಾರ್ಥತೆಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಬನ್ನಿ, ನಾವು ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸೋಣ. ಒಂದು ಹಣ್ಣಿನ ಮರ ಹುಟ್ಟುತ್ತಲೇ ಹಣ್ಣು ಬಿಡಲಾರದು. ಬಲಿತ ಮರವಾದ ನಂತರವೇ ರುಚಿಯಾದ ಹಣ್ಣು ಸಿಗಲು ಸಾಧ್ಯ. ಹಾಗಂತ ನಿಸ್ವಾರ್ಥಿಯೊಬ್ಬ ತಾನು ಬೆಳೆದ ಮರದ ಹಣ್ಣನ್ನು ತಾನು ತಿನ್ನಬೇಕು ಅಂತಲೂ ಬಯಸಲಾರ. ಬಿತ್ತಿದ ಭತ್ತ ಅನ್ನವಾಗಿದೆ, ಹಸಿದವರ ಹೊಟ್ಟೆ ತುಂಬಿದೆ. ಹಾಗಂತ ಬಿತ್ತಿದವ ಅಷ್ಟಕ್ಕೆ ಸುಮ್ಮನಾಗಲಾರ. ಮತ್ತೊಮ್ಮೆ ಉಳುಮೆ ಮಾಡಿದರೆ ಇನ್ನೊಂದಷ್ಟು ಜನರ ಹಸಿವು ನೀಗಬಹುದೆಂದು ಯೋಚಿಸುತ್ತಿರುತ್ತಾನೆ. ಅವನನ್ನೇ ಜಗತ್ತು ನಿಸ್ವಾರ್ಥ ನಾಯಕನೆಂದು ಒಪ್ಪಿಕೊಳ್ಳುವುದು, ಅಪ್ಪಿ ಮುದ್ದಾಡುವುದು ಅಲ್ಲವೇ? ಹಾಗಾಗಿಯೇ ಪುತಿನ್ ಅವರು ಹೇಳಿದ್ದು,
ನಿಜವಾದ ನಾಯಕ ಬೆಳಗಿನ ಚಂದ್ರನಂತೆ ಇರುತ್ತಾನೆ ಹೊರತು ಬೆಳದಿಂಗಳ ಚಂದ್ರನಾಗಲಾರ. ದೇಶ ಒಂದೇ